ಸ್ನೇಹಿತರೆ, ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಅಂದರೆ 2005-6ನೇ ಸಾಲಿನಿಂದ 2024-25 ಈ ಒಂದು ಶೈಕ್ಷಣಿಕ ವರ್ಷದವರೆಗೆ ಬಿಡುಗಡೆಯಾಗಿರ್ತಕ್ಕಂಥ ಅನುದಾನದ ಮಾಹಿತಿ. ಅಂದರೆ ಅದು ಹೊಸ ತರಗತಿ ಕೊಠಡಿಗಳ ನಿರ್ಮಾಣದ ವಿವರ ಆಗಿರ್ಬೋದು, ಅಥವಾ ತರಗತಿ ಕೋಣೆಗಳ ಸಣ್ಣ ಪ್ರಮಾಣದ ದುರಸ್ತಿ ವಿವರ, ಜೊತೆಗೆ ತರಗತಿ ಕೋಣೆಗಳ ದೊಡ್ಡ ಪ್ರಮಾಣದ ದುರಸ್ತಿ ವಿವರ, ಹಾಗೂ ಶೌಚಾಲಯ ಕೊಠಡಿಗಳ ನಿರ್ಮಾಣ ಮಾಡಿರ್ತಕ್ಕಂಥ ವಿವರ, ಮತ್ತು ಪೀಠೋಪಕರಣಗಳ ಖರೀದಿ ಅಥವಾ ಸರಬರಾಜು ಆಗಿರತಕ್ಕಂಥ ವಿವರ, ಜೊತೆಗೆ ತರಗತಿವಾರು ಪೀಠೋಪಕರಣಗಳು ಲಭ್ಯವಿರತಕ್ಕಂಥ ಮಾಹಿತಿ. ಈ ಎಲ್ಲ ಡೀಟೇಲ್ಸನ್ನು SATS ಕರ್ನಾಟಕ ತಂತ್ರಾಂಶದಲ್ಲಿ ಇಂದೀಕರಿಸಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯ ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು SATSನ ಒಂದು ಲಾಗಿನ್ ಸ್ಕ್ರೀನ್ಗೆ ಬಂದು ಲಾಗಿನ್ನಲ್ಲಿ ತಮ್ಮ ಸ್ಕೂಲ್ ಯೂಸರ್ ನೇಮ್, ಪಾಸ್ವರ್ಡ್ ಫಿಲ್ ಮಾಡಿ, ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಆಗಬೇಕು. ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ನಲ್ಲಿ ಇಲ್ಲಿ ನೋಡಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಅಂತಕ್ಕಂಥ ರೀಸೆಂಟ್ಲಿ ಆ್ಯಡೆಡ್ ಮೆನು ಬ್ಲೂ ಕಲರ್ನಲ್ಲಿದೆ. ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಎಂಟರ್ ಕೀವರ್ಡ್ನಲ್ಲಿ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಅಂತ ಟೈಪ್ ಮಾಡಿ, ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಇಲ್ಲಿದೆ. ಇದ್ರ ಮೇಲೆ ಈ ಮೂರು ಒಂದು ಆಪ್ಷನ್ಗಳ ಮೂಲಕ ನಾವು ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಸ್ಕ್ರೀನ್ಗೆ ಬರ್ಬೋದಾಗಿರುತ್ತದೆ. ನಾನೀಗ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಸ್ಕ್ರೀನ್ ಬಂತು. ನೋಟೊಂದನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ವರ್ಷವಾರು ಹಂಚಿಕೆ ಆಗಿರ್ತಕ್ಕಂಥ ಅನುದಾನ ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ವೇಳೆ ಯಾವ ವರ್ಷ ನಾವು ಹಂಚಿಕೆ ಆಗಿರ್ತಕ್ಕಂಥ ಅನುದಾನದ ಮಾಹಿತಿಯನ್ನು ಫಿಲ್ ಮಾಡಿರುವುದಿಲ್ಲವೋ ಆ ಒಂದು ವರ್ಷಕ್ಕೆ ಯಾವುದೇ ಅನುದಾನ ಹಂಚಿಕೆ ಆಗಿಲ್ಲ ಅಂತ ಪರಿಗಣಿಸಲಾಗುವುದು ಅಂತಕ್ಕಂಥ ನೋಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಕೆಳಗಡೆ ಟೇಬಲ್ ಇದೆ, ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್. ಮೊದಲಿಗೆ ನೋಡಿ, ಹೊಸ ತರಗತಿ ಕೋಣೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಟೇಬಲ್ನಲ್ಲಿ ಮೊದಲಿಗೆ ಇಯರ್ ಇದೆ. ಕೆಳಗಡೆ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ 2005-6ನೇ ಇಸ್ವಿಯಿಂದ 2024-25 ಇಯರ್ ಇದೆ. ಈ ಇಯರ್ಗಳಲ್ಲಿ ಯಾವ್ಯಾವ ವರ್ಷ ಹೊಸ ತರಗತಿ ಕೋಣೆಗಳು ನಮ್ಮ ಶಾಲೆಯಲ್ಲಿ ನಿರ್ಮಾಣ ಆಗಿವೆ, ಇಯರನ್ನು ಮೊದಲಿಗೆ ಸೆಲೆಕ್ಟ್ ಮಾಡಬೇಕು. ಸ್ಕೀಮ್ ನೇಮ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯೋಜನೆಗಳ ಹೆಸರಿದೆ, ಯಾವ ಯೋಜನೆಯಲ್ಲಿ ನಿರ್ಮಾಣ ಆಗಿದೆ ಯೋಜನೆಯನ್ನು ಸೆಲೆಕ್ಟ್ ಮಾಡಬೇಕು. ನಿರ್ಮಾಣ ಮಾಡಲಾಗಿರತಕ್ಕಂತಹ ಕೊಠಡಿಗಳ ಸಂಖ್ಯೆಯನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್, ಘಟಕ ವೆಚ್ಚವನ್ನು ಕೊಡಬೇಕು. ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ಹಂಚಿಕೆಯಾದ ಅನುದಾನವನ್ನು ಇಲ್ಲಿ ಕೊಡಬೇಕು. ಟೋಟಲ್ ಫೈನಾನ್ಸ್ ರಿಸೀವ್ಡ್, ಬಿಡುಗಡೆಯಾದ ಅನುದಾನವನ್ನು ಇಲ್ಲಿ ಕೊಡಬೇಕು. ಖರ್ಚಾದ ಅನುದಾನವನ್ನು ಟೋಟಲ್ ಫೈನಾನ್ಸ್ ಸ್ಪೆಂಟ್ ಬಾಕ್ಸ್ ಕೊಡಬೇಕು. ಆ್ಯಡ್ ಡಿಲೀಟ್ ಪ್ಲಸ್ ಇದೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈಗ ಇಯರ್ನಲ್ಲಿ ಮತ್ತೆ ತರಗತಿ ಕೋಣೆಗಳು ಯಾವ ವರ್ಷ ನಿರ್ಮಾಣ ಆಗಿದ್ದಾವೆ ಡೀಟೇಲ್ಸ್ ಆ್ಯಡ್ ಮಾಡಲಿಕ್ಕೆ ಇಯರ್ ಡಿಸ್ಪ್ಲೇ ಆಗ್ತದೆ. ಇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಯಾವ ವರ್ಷ ಹೊಸ ತರಗತಿ ಕೋಣೆ ನಿರ್ಮಾಣ ಆಗಿದೆ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, ಸ್ಕೀಮ್ ನೇಮ್, ನಂಬರ್ ಆಫ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್, ಯೂನಿಟ್ ಕಾಸ್ಟ್, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ಟೋಟಲ್ ಫೈನಾನ್ಸ್ ರಿಸೀವ್ಡ್ ಮತ್ತು ಟೋಟಲ್ ಫೈನಾನ್ಸ್ ಸ್ಪೆಂಟ್, ಈ ಎಲ್ಲ ಕಾಲಮ್ಸ್ ಫಿಲ್ ಮಾಡಬೇಕು. ನೆಕ್ಸ್ಟ್, ಸಬ್ಮಿಟ್ ಇದೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್, ಫೈನಲ್ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ, ಎಡಿಟ್ ಬಟನ್ ಈಗ ಎನೇಬಲ್ ಆಯಿತು. ಅಂದರೆ ಫಿಲ್ ಮಾಡಿರ್ತಕ್ಕಂಥ ಡೀಟೇಲ್ಸಲ್ಲಿ ಎಡಿಟ್ ಕೂಡ ಮಾಡ್ಬೋದಾಗಿರುತ್ತದೆ. ಡೀಟೇಲ್ಸ್ ಎಲ್ಲ ಸರಿ ಇದ್ದರೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಡ್ತೇನೆ. ಸೊ ನೋಡ್ಬೋದು, ನ್ಯೂ ಕ್ಲಾಸ್ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಸಬ್ಮಿಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನೆಕ್ಸ್ಟ್, ಮೈನರ್ ರಿಪೇರ್ ಕ್ಲಾಸ್ ರೂಮ್ಸಲ್ಲಿ ನೋಡಿ, ಸಣ್ಣ ಪ್ರಮಾಣದ ದುರಸ್ತಿ ಕೊಠಡಿ ತರಗತಿ ಕೋಣೆಗಳನ್ನು ಸಣ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಿರ್ತಕ್ಕಂಥ ಡೀಟೇಲ್ಸನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಸೇಮ್ ಮತ್ತೆ ಏನು ಮಾಡಬೇಕು, ನಾವು ಇಲ್ಲಿ ಟೇಬಲ್ನಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕೀಮ್ ನೇಮಲ್ಲಿ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ರಿಕ್ವೈರ್ಡ್
ರಿಪೇರ್ಡ್ನಲ್ಲಿ ಎಷ್ಟು ತರಗತಿ ಕೋಣೆಗಳನ್ನು ದುರಸ್ತಿ ಮಾಡಲಾಗಿದೆ ಆ ಒಂದು ತರಗತಿ ಕೋಣೆಗಳ ಸಂಖ್ಯೆಯನ್ನು ಕೊಡಬೇಕು. ಯೂನಿಟ್ ಕಾಸ್ಟ್ನಲ್ಲಿ ಘಟಕ ವೆಚ್ಚವನ್ನು ಕೊಡಬೇಕು. ನೆಕ್ಸ್ಟ್ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ನಲ್ಲಿ ಹಂಚಿಕೆಯಾದ ಅನುದಾನವನ್ನು ಈ ಒಂದು ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಬಾಕ್ಸ್ನಲ್ಲಿ ಕೊಡಬೇಕು. ಟೋಟಲ್ ಫೈನಾನ್ಸ್ ರಿಸೀವ್ಡ್ನಲ್ಲಿ ಬಿಡುಗಡೆಯಾದ ಅನುದಾನವನ್ನು ಕೊಡಬೇಕು. ನೆಕ್ಸ್ಟ್ ಟೋಟಲ್ ಫೈನಾನ್ಸ್ ಸ್ಪೆಂಟ್ನಲ್ಲಿ ಖರ್ಚಾದ ಅನುದಾನವನ್ನು ಕೊಟ್ಟು ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಮತ್ತು ಇಲ್ಲಿ ಉಳಿದ ಒಂದು ವರ್ಷಗಳಲ್ಲಿ ಶಾಲೆಯಲ್ಲಿ ತರಗತಿ ಕೊನೆಗಳ ಸಣ್ಣ ಪುಟ್ಟ ದುರಸ್ತಿಗಾಗಿ ಬಿಡುಗಡೆಯಾಗಿರ್ತಕ್ಕಂಥ ಅನುದಾನಗಳನ್ನು ಆ್ಯಡ್ ಮಾಡಲಿಕ್ಕೆ ಮತ್ತು ಇಲ್ಲಿ ಟೇಬಲ್ ಎನೇಬಲ್ ಆಗುತ್ತೆ. ಅನುದಾನವನ್ನು ಈ ಒಂದು ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಕೊಡ್ತೇನೆ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಎಡಿಟ್ ಬಟನ್ ಆಪ್ಷನ್ ಎನೇಬಲ್ ಆಯಿತು. ಸೊ ಫಿಲ್ ಮಾಡಿರ್ತಕ್ಕಂಥ ಡೀಟೇಲ್ಸಲ್ಲಿ ಎಡಿಟ್ ಕೂಡ ಮಾಡ್ಬೋದಾಗಿದೆ. ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಕೇಳುತ್ತೆ. ಓಕೆ ಕೊಡ್ತೇನೆ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಮೈನರ್ ರಿಪೇರ್ಡ್ ಕ್ಲಾಸ್ ರೂಮ್ಸ್ ಸಬ್ಮಿಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂತು. ನೆಕ್ಸ್ಟ್ ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ಸಲ್ಲಿ ದೊಡ್ಡ ಪ್ರಮಾಣದಲ್ಲಿ ತರಗತಿ ಕೋಣೆಗಳನ್ನು ದುರಸ್ತಿ ಮಾಡಿರ್ತಕ್ಕಂಥ ವಿವರ ಫಿಲ್ ಮಾಡಬೇಕಾಗ್ತದೆ. ಸೊ ಸೇಮ್ ಮತ್ತೆ ಇಲ್ಲಿ ಏನು ಮಾಡಬೇಕು, ಸೆಲೆಕ್ಟ್ ಇಯರ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಈ ಒಂದು ಇಯರ್ನಲ್ಲಿ ಯಾವ ಒಂದು ಸ್ಕೀಮ್ನಲ್ಲಿ ನೋಡಿ ಇಲ್ಲಿ ಸ್ಕೀಮ್ ತೋರಿಸುತ್ತೆ. ಡ್ರಾಪ್ ಡೌನ್ನಿಂದ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಈ ಒಂದು ಇಯರ್ನಲ್ಲಿ ಸ್ಕೀಮ್ನಲ್ಲಿ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ರಿಪೇರ್ನಲ್ಲಿ ಎಷ್ಟು ತರಗತಿ ಕೋಣೆಗಳನ್ನು ರಿಪೇರಿ ಮಾಡಲಾಯಿತು ತರಗತಿ ಕೋಣೆಗಳ ಸಂಖ್ಯೆಯನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಯೂನಿಟ್ ಕಾಸ್ಟ್ನಲ್ಲಿ ಘಟಕ ವೆಚ್ಚ, ಅದೇ ರೀತಿ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ನಲ್ಲಿ ಎಷ್ಟು ಈ ಒಂದು ಅದಕ್ಕೂ ತರಗತಿ ಕೋಣೆಗಳ ದುರಸ್ತಿಗಾಗಿ ಅನುದಾನ ಹಂಚಿಕೆಯಾಗಿತ್ತು ಮತ್ತು ಫೈನಾನ್ಸ್ ರಿಸೀವ್ಡ್ನಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಯಿತು ಮತ್ತು ಫೈನಾನ್ಸ್ ಸ್ಪೆಂಟ್ನಲ್ಲಿ ಎಷ್ಟು ಅನುದಾನ ಖರ್ಚು ಮಾಡಿದೆವು ಅಂತಕ್ಕಂಥದ್ದನ್ನು ಫಿಲ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಯಾವ ವರ್ಷದಲ್ಲಿ ಈ ಒಂದು ಮೇಜರ್ ರಿಪೇರಿಗೆ ಸಂಬಂಧಿಸಿದಂತೆ ನಾವು ಅನುದಾನ ಖರ್ಚು ಮಾಡಿದ್ದೀವಿ ಆ ಒಂದು ಡೀಟೇಲ್ಸನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಇಯರ್ನಲ್ಲಿ ಸೆಲೆಕ್ಟ್ ಇಯರ್ ಮೇಲೆ ಸೆಲೆಕ್ಟ್ ಇಯರ್ನಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಸ್ಕೀಮ್ ನೇಮ್ ಮತ್ತು ಎಷ್ಟು ಒಂದು ತರಗತಿ ಕೋಣೆಗಳನ್ನು ರಿಪೇರ್ ಮಾಡಿಸಿದ್ವಿ ಅದನ್ನು ಸಂಖ್ಯೆ, ಆಮೇಲೆ ನಮಗೆ ಎಷ್ಟು ಘಟಕ ವೆಚ್ಚವನ್ನು ಎಷ್ಟು ನಿರ್ಧರಿಸಲಾಗಿತ್ತು ಮತ್ತು ಎಷ್ಟು ನಮಗೆ ಅನುದಾನವನ್ನು ಹಂಚಿಕೆ ಮಾಡಿದ್ರು ಮತ್ತು ನಮಗೆ ಎಷ್ಟು ಅನುದಾನ ಬಿಡುಗಡೆ ಆಯಿತು, ಜೊತೆಗೆ ನಾವು ಈ ಒಂದು ಅನುದಾನದಲ್ಲಿ ಎಷ್ಟು ಅನುದಾನವನ್ನು ಖರ್ಚು ಮಾಡಿದೆವು, ಈ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಬಾಕ್ಸ್ನಲ್ಲಿ ಕೊಡ್ತಾ ಹೋಗಬೇಕು. ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಕೊಡ್ತೇನೆ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಎಡಿಟ್ ಆಪ್ಷನ್ ಎನೇಬಲ್ ಆಯಿತು. ಪಕ್ಕದಲ್ಲಿ ಫೈನಲ್ ಸಬ್ಮಿಟ್ ಇದೆ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಕೊಡ್ತೇನೆ. ಸೊ ನೋಡ್ಬೋದು ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಮೇಜರ್ ರಿಪೇರ್ಡ್ ಕ್ಲಾಸ್ ರೂಮ್ಸ್ ಸಬ್ಮಿಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ ಟಾಯ್ಲೆಟ್ ಕನ್ಸ್ಟ್ರಕ್ಟೆಡ್ ಅಂದರೆ ಈ ಒಂದು ಶೌಚಾಲಯಗಳ ನಿರ್ಮಾಣ ಮಾಡಿರ್ತಕ್ಕಂಥ ವಿವರಗಳನ್ನು ಡೀಟೇಲ್ಸ್ ಆ್ಯಡ್ ಮಾಡಲಿಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಟೇಬಲ್ ಒಂದು ಡಿಸ್ಪ್ಲೇ ಆಯಿತು. ಈ ಟೇಬಲ್ನಲ್ಲಿ ಸೇಮ್ ಮತ್ತು ಇಲ್ಲಿ ಸೆಲೆಕ್ಟ್ ಇಯರ್ನಲ್ಲಿ ಸೆಲೆಕ್ಟ್ ಇಯರ್ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಸ್ಕೀಮ್ ನೇಮ್ನಲ್ಲಿ ಯಾವೊಂದು ಸ್ಕೀಮ್ನಲ್ಲಿ ಒಂದು ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಆ ಸ್ಕೀಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಬಾಯ್ಸ್ ಗರ್ಲ್ಸ್ CWSN ಅಂತ ಇದೆ. ಒಂದು ನಿರ್ಮಾಣ ಮಾಡಿರ್ತಕ್ಕಂತಹ ಟಾಯ್ಲೆಟ್ಗಳ ಸಂಖ್ಯೆಯನ್ನು ಕೊಡಬೇಕು. ಯೂನಿಟ್ ಕಾಸ್ಟ್ನಲ್ಲಿ ಘಟಕ ವೆಚ್ಚ ಎಷ್ಟು ಇತ್ತು ಮತ್ತು ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ನಲ್ಲಿ ಎಷ್ಟು ಅನುದಾನ ನಮಗೆ ಹಂಚಿಕೆ ಮಾಡಿದ್ರು, ಟೋಟಲ್ ಫೈನಾನ್ಸ್ ರಿಸೀವ್ಡ್ನಲ್ಲಿ ನಮಗೆ ಅನುದಾನ ಎಷ್ಟು ಬಿಡುಗಡೆ ಆಯಿತು ಮತ್ತು ಟೋಟಲ್ ಫೈನಾನ್ಸ್ ಸ್ಪೆಂಟ್ನಲ್ಲಿ ನಮಗೆ ಬಿಡುಗಡೆ ಅನುದಾನದಲ್ಲಿ ನಾವು ಎಷ್ಟು ಅನುದಾನ ಖರ್ಚು ಮಾಡಿದೆವು ಅದನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಲ್ಲ ವರ್ಷಗಳ ಒಂದು ಡೀಟೇಲ್ಸ್ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಕೊಡ್ತೇನೆ. ಸೊ ನೋಡಿ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೆಕ್ಸ್ಟ್ ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಕೊಡ್ತೇನೆ. ಸೊ ನೋಡ್ಬೋದು ಟಾಯ್ಲೆಟ್ ಡೀಟೇಲ್ಸ್ ಸಬ್ಮಿಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂತು. ಫರ್ನಿಚರ್ಸ್ ಪ್ರೊವೈಡೆಡ್ ಬಟನ್ ಕ್ಲಿಕ್ ಮಾಡ್ತೇನೆ. ಸೊ ನೋಡಿ ಫರ್ನಿಚರ್ ಡೀಟೇಲ್ಸ್ ಸ್ಕ್ರೀನ್ ಬಂತು. ಇಲ್ಲಿ ಇಯರ್ನಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಡಿಡ್ ಎನಿ ಗ್ರ್ಯಾಂಟ್ ಗಿವನ್ ಫಾರ್ ಫರ್ನಿಚರ್ನಲ್ಲಿ ಈ ಒಂದು ವರ್ಷದಲ್ಲಿ ಫರ್ನಿಚರ್ ಗ್ರ್ಯಾಂಟ್ ಬಿಡುಗಡೆ ಆಗಿದ್ದರೆ ಎಸ್, ಇಲ್ಲ ಅಂದರೆ ನೋ
ರೋ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕೀಮ್ ನೇಮ್ನಲ್ಲಿ ಯಾವ ಸ್ಕೀಮ್ನಲ್ಲಿ ಒಂದು ಗ್ರ್ಯಾಂಟ್ ಬಿಡುಗಡೆ ಆಯಿತು ಅನ್ನೋ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಟೋಟಲ್ ಅಲೋಕೇಟೆಡ್ನಲ್ಲಿ ಹಂಚಿಕೆಯಾದ ಅನುದಾನವನ್ನು ಕೊಡಬೇಕು. ಟೋಟಲ್ ರಿಸೀವ್ಡ್ನಲ್ಲಿ ಬಿಡುಗಡೆಯಾದ ಅನುದಾನ, ಟೋಟಲ್ ಸ್ಪೆಂಟ್ನಲ್ಲಿ ಖರ್ಚಾದ ಅನುದಾನವನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಫಾರ್ ಹೌ ಮೆನಿ ಚಿಲ್ಡ್ರನ್ ಫರ್ನಿಚರ್ ಪರ್ಚೇಸ್ಡ್, ಈ ಒಂದು ಅನುದಾನದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಫರ್ನಿಚರನ್ನು ಪರ್ಚೇಸ್ ಮಾಡಲಾಯಿತು, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಉಳಿದ ಒಂದು ಇಯರ್ನಲ್ಲಿ ಈ ಒಂದು ಫರ್ನಿಚರ್ ಪ್ರೊವೈಡ್ ಆಗಿರ್ತಕ್ಕಂಥ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದು ಕೆಳಗಡೆ ಇಲ್ಲಿ ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸಲ್ಲಿ ಇಲ್ಲಿ ಕ್ಲಾಸ್ಗಳಿವೆ ಮತ್ತು ಟೋಟಲ್ ಎನ್ರೋಲ್ಮೆಂಟ್ನಲ್ಲಿ 2024-25ರಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ತರಗತಿವಾರು ಎನ್ರೋಲ್ಮೆಂಟ್ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಫರ್ನಿಚರ್ನಲ್ಲಿ ಇಲ್ಲಿ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ತರಗತಿವಾರು, ಈ ಒಂದು ತರಗತಿವಾರು ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಫರ್ನಿಚರ್ಸ್ ಪೀಠೋಪಕರಣಗಳು ಇವೆ ಅನ್ನೋದನ್ನು ಈ ಒಂದು ಆಯಾ ಒಂದು ತರಗತಿ ಮುಂದೆ ಇರತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಫರ್ನಿಚರ್ ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.